ಕಷ್ಟದ ಸಂದರ್ಭದಲ್ಲಿ ಹಾವಿನಂತೆ ವರ್ತಿಸಿ ಎಂದಿದ್ದಾರೆ ಚಾಣಕ್ಯರು. ಹಾಗಾದ್ರೆ ಏನಿದ್ರ ಮರ್ಮ, ಮತ್ತೆ ಯಾಕೆ ಆ ಥರ ಹೇಳಿದ್ದಾರೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ. ಜೀವನ ಅಂದಮೇಲೆ ಅಲ್ಲಿ ಸುಖ ಮತ್ತು ಕಷ್ಟ ಎರಡೂ ಇದ್ದೇ ಇರುತ್ತೆ ಅಲ್ವಾ? ಹಗಲಿನ ನಂತರ ರಾತ್ರಿ ಬರೋದು ಎಷ್ಟು ಸತ್ಯವೋ, ಸಂತೋಷದ ನಂತರ ಸವಾಲುಗಳು ಎದುರಾಗೋದು ಅಷ್ಟೇ ನಿಜ. ನಾವು ಸುಖವಾಗಿದ್ದಾಗ ನಮಗೆ ಯಾರ ಸಲಹೆಯೂ ಬೇಡವೆನಿಸ್ಬೋದು. ಆದರೆ ಕಷ್ಟದ ಸುಳಿಯಲ್ಲಿ ಸಿಲುಕಿದಾಗ, ದಾರಿ ಕಾಣದೆ ತತ್ತರಿಸಿದಾಗ ನಮಗೆ ಬೇಕಾಗುವುದು ಒಂದು ಭರವಸೆಯ ಬೆಳಕು ಅಲ್ವಾ? ಅಂಥ ಕತ್ಲೆಯಲ್ಲಿ ನಮಗೆ ದಾರಿದೀಪವಾಗುವುದು ಆಚಾರ್ಯ ಚಾಣಕ್ಯರ ಅಮೂಲ್ಯ ನೀತಿಗಳು. ಇಂದಿನ ವಿಡಿಯೋದಲ್ಲಿ ಕಷ್ಟ ಕಾಲದಲ್ಲಿ ನಾವು ಹೇಗೆ ವರ್ತಿಸಬೇಕು, ಸೋಲಿನ ದವಡಿಯಿಂದ ವಿಜಯದತ್ತ ಸಾಗೋದು ಹೇಗೆ, ಮತ್ತು ಚಾಣಕ್ಯರು ಹೇಳುವ ಆ ಹಾವಿನ ತಂತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಮಾತುಗಳು ನಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು. ಜೀವನದ ಏರಿಳಿತಗಳು ಮತ್ತು ಚಾಣಕ್ಯರ ದೃಷ್ಟಿಕೋನ. ಚಾಣಕ್ಯರು ಹೇಳ್ತಾರೆ, ಸಂಕಟ ಬಂದಾಗ ವೆಂಕಟರಮಣ ಅಂತ. ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನ ಅಥವಾ ಜ್ಞಾನಿಗಳನ್ನ ನೆನೆಯುತ್ತೇವೆ. ಆದರೆ ನಿಜವಾದ ಬುದ್ಧಿವಂತ ಅಂದ್ರೆ ಕಷ್ಟ ಬರೋ ಮುನ್ನವೇ ಸಿದ್ಧನಾಗುವವನು ಮತ್ತು ಕಷ್ಟ ಬಂದಾಗ ಧೃತಿಗೆಡದೆ ಯುದ್ಧ ಮಾಡುವವನು. ಸಂಕಟಗಳು ಮನುಷ್ಯನನ್ನ ನಾಶ ಮಾಡಲು ಬರೋದಿಲ್ಲ, ಬದಲಾಗಿ ಅವನಲ್ಲಿ ಅಡಗಿರುವಂತ ಸೂಕ್ತ ಶಕ್ತಿಯನ್ನ ಹೊರತರಲು ಬರ್ತವೆ. ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡ ಬಿಕ್ಕಟ್ಟಿನಲ್ಲಿದ್ರೂ ಅವನು ತನ್ನ ಬುದ್ಧಿವಂತಿಕೆಯನ್ನ ಬಳಸಿದ್ರೆ ಸಾಕಂತೆ ಎಂಥ ಹಿರಿಯ ಸಮಸ್ಯೆಯಿಂದಲೂ ಹೊರಬಹುದು. ಇದು ನಿಮಗೂ ಕೂಡ ಅನುಭವ ಬಂದಿರುತ್ತೆ. ಇಲ್ಲಿ ಚಾಣಕ್ಯರು ಒಂದು ವಿಚಿತ್ರ ಆದರೆ ಸತ್ಯವಾದ ಉದಾಹರಣೆ ನೀಡುತ್ತಾರೆ. ಅದುವೇ ಹಾವಿನ ವರ್ತನೆ. ಪಾಯಿಂಟ್ ನಂಬರ್ 1, ನಿಮ್ಮ ದೌರ್ಬಲ್ಯವನ್ನ ಪ್ರದರ್ಶಿಸಬೇಡಿ. ಮೊದಲನೇದಾಗಿ ಚಾಣಕ್ಯರು ಹೇಳೋದು, ದೌರ್ಬಲ್ಯವನ್ನ ಮುಚ್ಚಿಡಿ. ಜನರು ಹಾವಿಗೆ ಯಾಕೆ ಹೆದರ್ತಾರೆ ಗೊತ್ತಾ? ಅದು ವಿಷಕಾರಿ ಅಂತ ಅಲ್ವಾ? ಒಂದು ವೇಳೆ ಹಾವು ವಿಷಕಾರಿ ಅಲ್ಲ ಅಂತ ಜನರಿಗೆ ತಿಳಿದ್ರೆ ಮರುಕ್ಷಣವೇ ಅದನ್ನ ಬಡಿದು ಹಾಕ್ತಾರೆ. ಆದರೆ ಹಾವು ಎಷ್ಟು ಬುದ್ಧಿವಂತ ಅಂದರೆ, ತನ್ನಲ್ಲಿ ವಿಷ ಇರಲಿ ಅಥವಾ ಇಲ್ಲದೆ ಇರಲಿ, ಅದು ಬುಸ್ಕೊಡೋದನ್ನು ಯಾವತ್ತೂ ಬಿಡೋದಿಲ್ಲ. ಅದೇ ರೀತಿ ಜೀವನದಲ್ಲಿ ನೀವು ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ಕುಗ್ಗಬಹುದು. ಆದರೆ ನಿಮ್ಮ ಆ ದೌರ್ಬಲ್ಯವನ್ನು ಎಲ್ಲರ ಮುಂದೆ ಪ್ರದರ್ಶಿಸಬೇಡಿ. ನಿಮ್ಮ ರಹಸ್ಯಗಳನ್ನು ಸಿಕ್ಕವರಲ್ಲಿ ಚರ್ಚಿಸಬೇಡಿ. ನಿಮ್ಮ ದೌರ್ಬಲ್ಯ ಲೋಕಕ್ಕೆ ತಿಳಿಯುತ್ತಿದೆ ಅಂದರೆ ಜನರು ನಿಮ್ಮನ್ನು ಗೌರವಿಸುವ ಬದಲು ನಿಮ್ಮನ್ನು ತುಳಿಯಲು ಪ್ರಯತ್ನಿಸ್ತಾರೆ. ಪಾಯಿಂಟ್ ನಂಬರ್ 2, ಯಶಸ್ವಿ ವ್ಯಕ್ತಿಗಳು ಮಾಡುವಂತಹ ತಪ್ಪು. ಎರಡನೆಯದಾಗಿ, ಉನ್ನತ ಸ್ಥಾನದಲ್ಲಿರುವವರು ನೆನಪಿನಲ್ಲಿಡಬೇಕಾದ ಅಂಶ. ಆಚಾರ್ಯ ಚಾಣಕ್ಯರ ಪ್ರಕಾರ ಯಶಸ್ಸಿನ ಶಿಖರದಲ್ಲಿರುವ ವ್ಯಕ್ತಿ ತನ್ನ ದೌರ್ಬಲ್ಯಗಳನ್ನು ಮರೆತು ಯಾರೊಂದಿಗೂ ಹಂಚಿಕೋಬಾರ್ದಂತೆ. ಯಾಕಂದ್ರೆ ಅಧಿಕಾರ ಮತ್ತು ಯಶಸ್ಸು ಇರುವಲ್ಲಿ ಶತ್ರುಗಳು ಇರ್ತಾರೆ. ನೀವು ಹಂಚಿಕೊಂಡ ಒಂದು ಸಣ್ಣ ರಹಸ್ಯ ಅಥವಾ ದೌರ್ಬಲ್ಯ ನಿಮ್ಮ ವಿರೋಧಿಗಳಿಗೆ ದೊಡ್ಡ ಆಯುಧವಾಗಬಹುದು. ನೆನಪಿಡಿ, ಸಮುದ್ರ ತನ್ನ ಆಳವನ್ನು ಯಾರಿಗೂ ತೋರಿಸೋದಿಲ್ಲ. ಹಾಗೆ ನೀವು ಕೂಡ ನಿಮ್ಮ ಆಂತರಿಕ ಸಮಸ್ಯೆಗಳನ್ನು ಗೌಪ್ಯವಾಗಿಡಬೇಕು. ಪಾಯಿಂಟ್ ನಂಬರ್ 3, ಶತ್ರುಗಳು ನಿಮ್ಮನ್ನು ನೋಡಿ ಹೆದರಬೇಕು. ಮೂರನೇ ಸೂತ್ರ, ನಿಮ್ಮನ್ನು ನೋಡಿ ಶತ್ರುಗಳು ಬೆದರಬೇಕು. ಹಾವಿನಿಂದ ವಿಷವನ್ನ ತೆಗೆದರೂ ಸಹ ಅದು ಬುಸ್ಕೊಡೋದನ್ನ ನಿಲ್ಲಿಸುತ್ತಾ? ಇಲ್ಲ ಅಲ್ವಾ? ಆ ಬುಸ್ಕೊಡುವಿಕೆಯೇ ಶತ್ರುಗಳಲ್ಲಿ ನಡುಕ ಹುಟ್ಟಿಸುತ್ತೆ. ಇದರ ಹತ್ರ ಹೋದ್ರೆ ಕಚ್ಚಬಹುದು ಅಂತ ಭಯನೂ ಪಡಿಸುತ್ತೆ. ಹಾಗೆ ಅದೇ ಅಲ್ವಾ ರಕ್ಷಣೆ ನೀಡೋದು? ಜೀವನದಲ್ಲೂ ಅಷ್ಟೆ. ನೀವು ಒಳಗಿಂದ ದೌರ್ಬಲ್ಯರಾಗಿದ್ರೂ ಸಹ ಹೊರಗಿನ ಪ್ರಪಂಚಕ್ಕೆ ನಿಮ್ಮನ್ನು ನೀವು ಬಲವಾಗಿ ಪ್ರಸ್ತುತಪಡಿಸಿ. ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯದ ನಡೆ ನಿಮ್ಮ ವಿರೋಧಿಗಳು ನಿಮಗೆ ಹಾನಿ ಮಾಡುವ ಮುನ್ನ 100 ಬಾರಿ ಚಿಂತಿಸುವಂತೆ ಮಾಡಬೇಕು. ಭಯವು ಹತ್ತಿರ ಬರುವವರೆಗೂ ಅದಕ್ಕೆ ಹೆದರಿ. ಭಯ ಹತ್ತಿರ ಬಂದಾಗ ಅದನ್ನು ಧೈರ್ಯದಿಂದ ಎದುರಿಸಿ ಸಂಹರಿಸಿ. ಪಾಯಿಂಟ್ ನಂಬರ್ 4, ಯಾರೊಂದಿಗೆ ಸಮಸ್ಯೆ ಹಂಚ್ಕೋಬೇಕು. ನಾಲ್ಕನೆಯದಾಗಿ, ಸಮಸ್ಯೆಗಳು ಸುತ್ತುವರೆದಾಗ ನಮಗೆ ಯಾರಾದರೂ ಸಾಂತ್ವನ ಬೇಕು ಅನಿಸುತ್ತೆ. ಅದು ಸಹಜ. ಆದರೆ ಇಲ್ಲಿ ಎಚ್ಚರವಿರಲಿ. ಭಾವನಾತ್ಮಕವಾಗಿ ಕುಗ್ಗಿದಾಗ ನಾವು ಎಲ್ಲರನ್ನೂ ನಂಬುತ್ತೇವೆ. ಆದರೆ ಅಂಥ ಸಂದರ್ಭದಲ್ಲಿ ಲಾಭ ಪಡೆಯುವವರೇ ಹೆಚ್ಚು ಅಲ್ವಾ? ಆದ್ದರಿಂದ ಚಾಣಕ್ಯರು ಹೇಳ್ತಾರೆ, ನಮ್ಮ ಸಮಸ್ಯೆಗಳು ಕೇವಲ ನಿಮ್ಮ ನಿಜವಾದ ಮತ್ತು ಹಿತೈಷಿ ಸ್ನೇಹಿತರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಎಲ್ಲರ ಮುಂದೆ ಕಣ್ಣೀರು ಹಾಕಬೇಡಿ. ಯಾಕಂದರೆ ಈ ಜಗತ್ತು ಕಣ್ಣೀರು ಒರೆಸುವ ಬದಲು ಅದಕ್ಕೆ ಉಪ್ಪು ಸವರುವ ಕೆಲಸವನ್ನೇ ಹೆಚ್ಚು ಮಾಡುತ್ತೆ. ಕೊನೆಯದಾಗಿ ಸ್ನೇಹಿತರೆ,
ಕಷ್ಟಗಳು ಎದುರಾದಾಗ ಓಡಿ ಹೋಗುವುದು ಹೇಳಿತನ. ಹಾವು ಹೇಗೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತದೆಯೋ ಹಾಗೆಯೇ ನೀವು ಕೂಡ ನಿಮ್ಮ ತೊಂದರೆಗಳನ್ನು ಎದುರಿಸಿ ನಿಲ್ಲಿ. ಚಾಣಕ್ಯರ ಈ ನೀತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಎಂಥ ಕಗ್ಗಟ್ಟಾದರೂ ಸಮಸ್ಯೆಯು ಸರಳವಾಗುತ್ತೆ. ನಿಮಗೂ ಕೂಡ ಇಂಥ ಅನುಭವ ಆಗಿದೆಯಾ? ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಹೇಗೆ ಧೈರ್ಯವನ್ನು ತಂದುಕೋತೀರಿ? ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಷ್ಟಕ್ಕೆ ಸಹಾಯಕ್ಕೆ ಬರುವಂಥ ಆ ವ್ಯಕ್ತಿಯ ಹೆಸರನ್ನು ಮೆನ್ಷನ್ ಮಾಡಿ ಅವರಿಗೊಂದು ಥ್ಯಾಂಕ್ಸ್ ಹೇಳಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂಥ ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.